ಆತನ ಮನಶುದ್ಧ, ಆತನ ನಡೆ ಶುದ್ಧ, ನುಡಿಯೆಲ್ಲ ಪಾವನವೆಂದು ಹೇಳುತ್ತಾರೆ. ಇಂತಹ ರೈತರ ಮಕ್ಕಳು ಸಂಸ್ಕಾರ ಸಹಿತ ಗುಣಾತ್ಮಕ ಶಿಕ್ಷಣ ಪಡೆದು ಕುಟುಂಬ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ದುಡಿಯಬೇಕು ಎಂದು ಹೇಳುವ ಪೂಜ್ಯರ ಅಮೃತ ಮಹೋತ್ಸವದ ಸವಿನೆನಪಿಗಾಗಿ ತಮ್ಮನ್ನು ಸನ್ಮಾನಿಸುತ್ತಿರುವುದು ಅವರ ಕೃಷಿ ಪ್ರೀತಿಯ ಸಂಕೇತವಾಗಿದೆ. ರೈತರ ನಿಸ್ವಾರ್ಥ ಸೇವೆ ಮತ್ತು ಅವರ ದುಡಿಮೆ ತಮ್ಮೆಲ್ಲರಿಗೆ ಪ್ರೇರಣೆ ಆಗಲೆಂದು ಈ ಸನ್ಮಾನ ಪತ್ರ ನೀಡಿ ತಮ್ಮನ್ನು ಅಭಿನಂದಿಸುತ್ತಿದ್ದೇವೆ. ಶರಣು ಶರಣಾರ್ಥಿ. ಇಲ್ಲಿವರೆಗೆ ಸನ್ಮಾನ ಪತ್ರ ಹೊಂದಿರತಕ್ಕಂಥ ಚನ್ನಬಸವ ಬೋಟಿ ಅವರಿಗೆ ಧನ್ಯವಾದಗಳು. ಎಲ್ಲರೂ ಜೋರಾಗಿ ಕೈ ಎತ್ತಿ ಜೈ ಜವಾನ್ ಜೋರಾಗಿ ಹೇಳಬೇಕು. ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಎಲ್ಲ ಪೂಜ್ಯರು ಮತ್ತು ಸನ್ಮಾನವನ್ನು ಸ್ವೀಕರಿಸತಕ್ಕಂಥ ಎಲ್ಲ ನಮ್ಮ ರೈತ ಬಾಂಧವರಿಗೆ ಅನಂತ ವಂದನೆಗಳು. ಎಲ್ಲ ಹಾಗೆ ಕೂಡಬೇಕು, ತಾವು ಯಾರು ಹೇಳಬಾರ್ದು. ಈಗ ಪರಮ ಪೂಜ್ಯರ ಆಶೀರ್ವಚನವನ್ನ ನಡೀತದೆ. ಈಗ ಎಲ್ಲ ರೈತರು ಹಾಗೆ ಕೂತ್ಕೋಬೇಕು. ಯಾರು ತಮ್ಮ ಶಾಲು ಸನ್ಮಾನ